ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಂಡಿರುವಂತಹ ಸಿಐಡಿ ತಂಡ ಬೀದರ್ಗೆ ಎಂಟ್ರಿ ಕೊಟ್ಟಿದೆ. ತನಿಖೆಯನ್ನ ನಡೆಸೋ ನಿಟ್ಟಿನಲ್ಲಿ ಬೀದರ್ಗೆ ಎಂಟ್ರಿ ಕೊಟ್ಟಿದೆ ಸಿಐಡಿ ತಂಡ. 6 ಜನ ಸಿಐಡಿ ಅಧಿಕಾರಿಗಳ ತಂಡದಿಂದ ಪ್ರಕರಣದ ತನಿಖೆ ನಡೆಯುತ್ತೆ. ಸಿಐಡಿ ಡಿವೈಎಸ್ಪಿ ಸುಲೇಮಾನ್ ತಹಶೀಲ್ದಾರ್ ನೇತೃತ್ವದ ತಂಡ ಸಚಿನ್ ಆತ್ಮಹತ್ಯೆಯ ಸ್ಥಳ ಮಹಜರನ್ನ ಕೂಡ ಸಿಐಡಿ ಟೀಮ್ ನಡೆಸುತ್ತೆ. ಮೃತ ಸಚಿನ್ ಪಾಂಚಾಳ್ ಕುಟುಂಬಸ್ಥರ ವಿಚಾರಣೆಯನ್ನ ಕೂಡ ಸಿಐಡಿ ನಡೆಸಲಿಕ್ಕಿದ್ದಾರೆ. ಈಗಾಗಲೇ ಹಲವು ದಾಖಲೆಗಳನ್ನ ರೈಲ್ವೆ ಪೊಲೀಸರು ಈ ಸಾವಿಗೆ ಸಂಬಂಧಪಟ್ಟಂತೆ ಅವರ ಜ್ಯುರಿಕ್ಷನ್ನಿಂದ ಸಿಐಡಿಗೆ ಹಸ್ತಾಂತರ ಮಾಡುವಂತಹ ಅಫಿಷಿಯಲ್ ಪ್ರಾಸೆಸ್ ಅನ್ನ ಕೂಡ ಮಾಡಿದ್ದಾರೆ. ಹಾಗೂ ಡೆತ್ ನೋಟ್ ಸೇರಿದಂತೆ ಕ್ರೈಮ್ ಸೀನಲ್ಲಿ ಏನೇನು ಸಾಕ್ಷಿಗಳನ್ನು ಸಂಗ್ರಹ ಮಾಡಲಾಗಿತ್ತಲ್ಲ ಅದೆಲ್ಲದರ ಬಗ್ಗೆ ಕೂಡ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳ ಜೊತೆಗೆ. ಸೊ ಸ್ಟೇಟ್ ಏಜೆನ್ಸಿಯಿಂದ ಇನ್ನು ತನಿಖೆ ಹೇಗೆ ನಡೆಯುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕುಟುಂಬಸ್ಥರು ಹಲವು ಆರೋಪಗಳನ್ನು ಮಾಡಿದ್ದಾರೆ. ಸಿಐಡಿ ಬದಲಾಗಿ ಸಿಬಿಐ ತನಿಖೆ ಆಗಬೇಕು ಅಂತ ಅವರ ಆಗ್ರಹ. ಇದರ ಬೆನ್ನಲ್ಲೇ ಸಿಐಡಿ ಟೀಮ್ನ ಎಂಟ್ರಿ. ಸೊ ತನಿಖೆಗೆ ಯಾವ ರೀತಿ ಸಹಕಾರವನ್ನು ಕೊಡ್ತಾರೆ ಅನ್ನೋದು ಕುತೂಹಲ.